ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರತಿ ದಿವಸವೂ ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶದ ಭಾಗವು ಕೀರ್ತನೆಗಳು 19ನೇ ಅಧ್ಯಾಯ 3ರಿಂದ. ಕೀರ್ತನೆಗಳು 19ನೇ ಅಧ್ಯಾಯ 3ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಿನ್ನೆ ಕೂಡ ನಾವು ನೋಡ್ಕೊಂಡಿದ್ದೇವೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ದೇವರ ಒಂದು ಸೃಷ್ಟಿಯ ನಿಯಮ, ದೇವರು ಮಾಡಿದ ಕೆಲಸವನ್ನು ಗೊತ್ತು ಮಾಡ್ತಾ ಇದೆ. ಅವು ಹಗಲಿಗೆ ಹಗಲು, ರಾತ್ರಿಗೆ ರಾತ್ರಿ ಅವರವರ ಕೆಲಸವು ಮಾಡ್ಕೊಂಡು ಹೋಗ್ತಾ ಇರ್ತವೆ. ಯಾವುದೇ ಅಂತೇಳಿ ನಿನ್ನೆ ನಾವು ತಿಳ್ಕೊಂಡಿದ್ದೇವೆ. ಅದೇ ಇವತ್ತು 3ನೇ ವಚನ ನೋಡುವಾಗ, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ನೋಡಿ, ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲವನ್ನು ಸೃಷ್ಟಿ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ದೇವರು ಅದು ದೇವರು ಅಲ್ಲ, ಅದು ಭೂಲೋಕಕ್ಕೆ ಮನುಷ್ಯರಿಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ದೇವರು ಉಂಟು ಮಾಡಿದಂಥ ಒಂದು ಗ್ರಹಗಳಾಗಿವೆ, ವಸ್ತು ಆಗಿದೆ. ಆಗ ಏನು ಮಾಡ್ತವೆ, ಅವು ದೇವರು ಹೇಳಿದ ಕೆಲಸವನ್ನೇ ಅವರು ಮಾಡ್ತಾ ಹೋಗ್ತಾರೆ. ಈಗ ಸೂರ್ಯ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತದೆ, ಹೋಗ್ತದೆ, ಬರ್ತದೆ. ಏನಾದರೂ ಶಬ್ದ ಇದೆಯಾ? ಇಲ್ಲ. ಚಂದ್ರ ಬರ್ತಾನೆ ಹೋಗ್ತಾನೆ. ನಕ್ಷತ್ರ ಕೂಡ ಅವರ ಒಂದು ಪ್ರಕಾಶವನ್ನು ಪ್ರಚುರಪಡಿಸ್ತದೆ. ಏನಾದರೂ ಶಬ್ದ ಇದೆಯಾ? ಇಲ್ಲ. ಇವತ್ತೊಂದು ಗಿಡ ಮರಗಳು ಕೂಡ ನೋಡೋಣ, ಅದು ನೋಡಿ ಹುಟ್ಟುತ್ತವೆ, ಬೆಳೀತವೆ, ಉದ್ದಕ್ಕೆ ಬೆಳೆದು ಹೋಗ್ತವೆ. ಏನಾದರೂ ಒಂದು ಶಬ್ದ ಇದೆಯಾ? ಶಬ್ದ ಇಲ್ಲ. ಅವರವರ ಕೆಲಸವನ್ನು ಅವರವರು ಮಾಡ್ತಾ ಹೋಗ್ತಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಹಿಂದಿನ ಜೀವಿತ ಬಾಯಿ ಹಿಡಿಯೋದು ಏನೋ ಇರ್ಬೋದು, ಅದು ಎಲ್ಲವನ್ನು ಬಿಟ್ಟು ದೇವರು ನಮಗೆ ಯಾವ ವರವನ್ನು ಕೊಟ್ಟಿದ್ದಾರ, ಯಾವ ಕೆಲಸವನ್ನು ಕೊಟ್ಟಿದ್ದಾರ, ಅದರಲ್ಲಿ ಯಾವುದೇ ಗುಣ ಗುಟ್ಟದೆ ದೇವರು ನನಗಿಂತ ಕೆಲಸವನ್ನು ಕೊಡ್ತಾರೆ, ಅದು ನನ್ನ ಕರ್ತವ್ಯ, ಚಾಚು ತಪ್ಪದೆ ನಾನು ಮಾಡಬೇಕು. ದೇವರು ಮಾತ್ರ ನೋಡಿದರೆ ಸಾಕು, ಇದನ್ನು ದೇವರು ನನಗೆ ಬಹುಮಾನ ಕೊಟ್ಟರೆ ಸಾಕು, ದೇವರಿಗೆ ಪ್ರೀತಿ ಆದರೆ ಸಾಕು ಅಂತೇಳಿ ಅವರವರ ಕೆಲಸವನ್ನು ಅವರವರು ಮಾಡ್ತಾ ಹೋಗಬೇಕು. ಹೊರತು ಇದರಲ್ಲಿ ಜೋರಾಗಿ ಬಾಯಿ ಬಿಟ್ಕೊಳ್ಳೋದು, ಇನ್ನೊಬ್ಬರಿಗೆ ಕೇಳಲಿ ಅಂತೇಳಿ ಮಾಡೋದು, ಇನ್ನೊಬ್ಬರಿಗೆ ನೋಡಲಿ ಅಂತೇಳಿ ಮಾಡೋದು, ಮನುಷ್ಯರಿಂದ ನನಗೆ ಬಹುಮಾನ ಸಿಕ್ಕಲಿ, ಮನುಷ್ಯರು ನನ್ನನ್ನು ಹೊಗಳಲಿ ಅಂತ ಹೇಳುವಂಥದ್ದು, ನಮ್ಮನ್ನು ನಾವು ಕುಚ್ಚಿಕೊಳ್ಳುವಂಥದ್ದು, ಬಡಾಯಿ ಕುಚ್ಚಿಕೊಳ್ಳುವಂಥದ್ದು, ಇದೆಲ್ಲವೂ ಬೇಡವೇ ಬೇಡ, ಇರಬಾರ್ದು. ಪ್ರತಿಯೊಂದು ಒಳ್ಳೆ ಕೆಲಸಗಳು ದೇವರಿಂದ ಬಂದಂಥದ್ದು. ಅದೇ ರೀತಿ ಇವತ್ತು ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾವ ರೀತಿ ಇವತ್ತು ಶಬ್ದ ಇಲ್ಲದೆ ಮಾಡ್ತಾ ಹೋಗ್ತಾವೋ, ಅದೇ ರೀತಿ ದೇವರು ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಇದು ದೇವರು ನನಗೆ ಕೊಟ್ಟ ಕೆಲಸ ಅಂತಾರೆ. ಮನುಷ್ಯರಿಂದ ನಮಗೆ ಬಹುಮಾನ ಬೇಡ, ಮನುಷ್ಯರು ಕೊಚ್ಚಿಕೊಳ್ಳೋದು ಬೇಡ, ಏನು ಬೇಡ. ಒಂದು ಸಲ ಕೊಚ್ಚಿಕೊಳ್ತಾರೆ, ಮತ್ತೊಂದು ಸಲ ದೂಷಣೆ ಮಾಡ್ತಾರೆ. ಒಂದೊಂದು ಕಡೆಯಲ್ಲಿ ಬಹಳ ಹೊಗಳ್ತಾರೆ, ಇನ್ನೊಂದು ಕಡೆಗೆ ದೂಷಣೆ ಮಾಡ್ತಾರೆ. ಇದು ಇವತ್ತು ನಾವು ಅನೇಕರನ್ನ ನಾವು ಕಾಣಬಹುದು. ಹಾಗೆ ನಾವು ಇರಬಾರದು. ಉದಾಹರಣೆಗೆ, ದೇವರೇ ಮನುಷ್ಯರ ಅವತಾರವಿತ್ತಿ 2000 ಹಿಂದಿನ ದ್ವಾಪರಾಯುಗದಲ್ಲಿ ಕೂಡ ಬಂದರು, ಈ ಕಲಿಯುಗದಲ್ಲಿ ಬಂದಾಗ ಏನು ಮಾಡಿದರು? ಕೊಚ್ಚಿಕೊಂಡ್ರ. ಏನು ಮಾಡಿದರು? ಅವರು ಈ ಕೆಲಸವನ್ನು ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗಲೂ ಕೂಡ ತಂದೆಯಾದ ದೇವರು ಹೇಳಿ ಕಳಿಸಿದ ಕೆಲಸವನ್ನು ನೆರವೇರಿಸಲು ನಾನು ಬಂದೆ ಅಂತೇಳಿ ಯೇಸು ಸ್ವಾಮಿ ಅಂದರೆ ಪ್ರಜಾಪತಿ, ಮಾನವ ರಕ್ಷಕ, ಪರಮಾತ್ಮನು ಹೇಳಿ ಆ ಕೆಲಸವನ್ನು ಮಾಡ್ತಾ ಹೋದರು ವಿನಃ ಅವರೇ ಕೊಚ್ಚಿಕೊಳ್ಳಲಿಲ್ಲ, ಮೇಲೆ ಏರಿಸಿಕೊಳ್ಳಲಿಲ್ಲ, ಇನ್ನೊಬ್ಬರು ಕಾಣಲಿ ಅಂತ ನೋಡಲಿಲ್ಲ, ಮನುಷ್ಯರಿಂದ ನನಗೆ ಗೌರವ ಸಿಕ್ಕಲಿ ಅಂತೇಳಿ ಅವರು ಅಪೇಕ್ಷೆ ಮಾಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆಯ್ಕೆಗೊಂಡಂಥ ನಾವು ಕೂಡ ಇವತ್ತು ಅದೇ ಕೆಲಸವನ್ನು ಮಾಡಬೇಕು. ಇತರ ರಾಜಕಾರಣಿಗಳಾಗಿ, ಪ್ರಾಪಂಚಿಕದವರ ಹಾಗೆ ನಾವು ಆಗಬಾರದು. ಆಮೇಲೆ 4ನೇ ವಚನ,
ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ನೋಡಿ, ಅಲ್ಲಿಂದ ಏನು ಮಾಡಿದೆ, ಅದರ ಪ್ರಭಾವ ಇಡೀ ಭೂಲೋಕಕ್ಕೆ ಸೃಷ್ಟಿ ಮಾಡಿ ಎಷ್ಟೋ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿಟ್ಟರು. ಅದರ ಪ್ರಕಾಶವು ಭೂಮಿಗೆ, ಸೂರ್ಯನ ಪ್ರಕಾಶ ಭೂಮಿಗೆ, ಚಂದ್ರನ ಪ್ರಕಾಶ ಭೂಮಿಗೆ, ನಕ್ಷತ್ರಗಳ ಪ್ರಕಾಶ ಭೂಮಿಗೆ ಅಲ್ಲಿ ಕೇಳ್ತಾ ಇದೆ. ಈಗ ಉದಾಹರಣೆಗೆ ಮೋಡವೇ, ಭೂಲೋಕದ ಕಡೆಯಿಂದ ಆ ಮಂಜು ಗೆಡ್ಡೆಯನ್ನ ದೇವರು ಗಾಳಿಯ ಮೂಲಕ ಅದನ್ನು ಏರಿಸಿಕೊಂಡು ಬರ್ತಾರೆ. ಮೋಡ ಏನಾದರೂ ಸೌಂಡ್ ಮಾಡ್ತದ? ಇಲ್ಲ. ಸದ್ದು ಮಾಡ್ತದ? ಇಲ್ಲ. ಆ ಗುಡುಗು ಅಂದರೆ ದೇವರ ಗರ್ಜನೆ ಮಾತ್ರ ನಮಗೆ ಕೇಳ್ತದೆ ಹೊರತು, ಮೋಡ ಕೂಡ ನಮ್ಮ ಕಣ್ಣಿಗೆ ಕಾಣುತ್ತೆ ಹೊರತು ಏನಾದರೂ ಶಬ್ದ ಇದೆಯಾ? ಇಲ್ಲ. ಹಾಗೆ ಇವತ್ತು ಅದರ ಪ್ರಚಾರ ಭೂಲೋಕದಲ್ಲೆಲ್ಲ ಪ್ರಸರಿಸಿ ಭೂಲೋಕದಲ್ಲಿದೆ. ಹಾಗೆ ದೇವರು ಆದುಕೊಂಡಂತ ನಾವು ಕೂಡ ಏನು ಮಾಡಬೇಕು, ದೇವರು ನಮಗೆ ಕೊಟ್ಟ ಕೆಲಸವನ್ನು ನಾವು ಯಾವುದೇ ರೀತಿ ಕೊಚ್ಚಿಕೊಳ್ಳದೆ, ನಮಗೆ ನಾವೇ ಗೌರವ ಸಿಕ್ಕಬೇಕು ಅಂತೇಳಿ ನಮ್ಮನ್ನ ನಾವು ಮೇಲೆ ಏರಿಸಿಕೊಳ್ಳದೆ ನಾವು ಕೆಲಸವನ್ನು ಮಾಡ್ತಾ ನಮ್ಮ ಒಂದು ಅದಕ್ಕೆ ಹೇಳಿದ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಿರಿ ಅಂತೇಳಿ ಮತ್ತಾಯ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಇದನ್ನೇ ಹೇಳಿದ್ದು. ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಿರಿ. ದೇವರು ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಆಗ ಭೂಲೋಕದಲ್ಲಿ ಏನೇ ನಮಗೆ ಕೊಟ್ಟಿದ್ದಾನೆ ಅದು ಮಾತ್ರ ಕೊಚ್ಚಿಕೊಳ್ಳಬಾರದು, ಬಿಲ್ಡಪ್ ಹೊಡಿಬಾರದು, ಬಡಾಯಿ ಕೊಚ್ಚಿಕೊಳ್ಳಬಾರದು. ಅದು ಇತರರಿಗೆ ಗೊತ್ತಾಗಬೇಕು. ಇವರೊಂದು ದೇವಮಾನವರು, ನಿಜವಾಗಿ ಇವರ ದೇವರೇ ದೇವರು, ಇವರು ದೇವರಿಂದ ಆಯ್ಕೆಗೊಂಡವರು, ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ನೋಡಿ, ಎಷ್ಟೊಂದು ಚೆನ್ನಾಗಿದ್ದಾರೆ, ಏನಾದರೂ ಹೇಳ್ಕೊಳ್ತಾರ ಮಾಡ್ಕೊಳ್ತಾರ ಅಂತೇಳಿ ಇತರರು ಮಾಡಬೇಕು ಹೊರತು ನಾವು ನಮ್ಮನ್ನು ಮೇಲಕ್ಕೆ ಏರಿಸಿಕೊಳ್ಳಬಾರದು. ಸೂರ್ಯ ಚಂದ್ರ ನಕ್ಷತ್ರದ ಬೆಳಕು ಹೇಗೆ ಭೂಲೋಕದಲ್ಲಿ ಬೀರ್ತದೋ ಹಾಗೆ ದೇವರು ಕೊಂಡವರಾದ ನಮ್ಮ ನಾವು ಕೂಡ ಏನು ಮಾಡಬೇಕು, ದೇವರ ಪ್ರಕಾಶವನ್ನು ನಾವು ಭೂಲೋಕದಲ್ಲಿ ತೋರಿಸಿಕೊಡ್ಬೇಕಾಗಿದೆ ಅಂತ ಇದರ ಅರ್ಥ. ಆಗ ನಾವು ಕೂಡ ಯಾವುದೇ ಸ್ವರ ಇಲ್ಲ, ಕೊಚ್ಚಿಕೊಳ್ಳಬಾರ್ದು, ಅದು ಇದು ಮಾಡಬಾರ್ದು, ದೇವರು ಹೇಳಿದ ಕೆಲಸವನ್ನು ಮಾಡ್ತಾ ಹೋಗಬೇಕು. ಇಷ್ಟೇ. ಅದೊಂದು ಕೂಲಿ ಕೆಲಸ ಇರ್ಬೋದು, ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಏನೇ ಆಗ್ಬೋದು. ಇವತ್ತು ಉದಾಹರಣೆಗೆ ನೋಡೋಣ, ಇವತ್ತು ನಮ್ಮ ರಾಷ್ಟ್ರಪತಿಯವರು ಇಡೀ ಭಾರತ ದೇಶಕ್ಕೆ ದೊಡ್ಡ ಒಂದು ಅಧಿಕಾರಿ. ಏನಾದರೂ ಕೊಚ್ಚಿಕೊಳ್ತಾರ, ಹೇಳ್ತಾರ, ಮಾಡ್ತಾರ? ಯಾವುದೂ ಇಲ್ಲ. ಪ್ರತಿ ಒಂದು ದೇಶದ ಅಧಿಕಾರ ನಡಿಬೇಕಾದ್ರೆ ಅವರ ಒಂದು ಸಿಗ್ನೇಚರ್, ಅವರೊಂದು ಸಹಿ ಇಲ್ಲದೆ ಏನಾದರೂ ನಡೆಯೋದಿಲ್ಲ. ಅವರು ಕೂತಲ್ಲಿ ಒಂದು ಆದೇಶ ಮಾಡಿದರೆ ಸಾಕು, ಇವತ್ತು ಏನೇ ಆಗ್ಬೋದು ಭಾರತ ದೇಶ. ನೋಡಿ, ಅದು ದೇವರ ಒಂದು ದೇವರ ಒಂದು ನಿಯಮ ಅದಾಗಿದೆ. ಒಳ್ಳೆ ಮನುಷ್ಯರು ಕೂಡ ಅವರವರ ಕೆಲಸ ಕಾನೂನು ಪ್ರಕಾರವನ್ನು ಮಾಡ್ತಾ ಹೋಗ್ತಾರೆ ಹೊರತು ಕೊಚ್ಚಿಕೊಳ್ಳೋದಿಲ್ಲ, ಬಡಾಯಿ ಕೊಚ್ಚಿಕೊಳ್ಳೋದಿಲ್ಲ. ಅದೇ ರೀತಿ ನಾವು ಮಾಧ್ಯಮದಲ್ಲಿ ಕಾಣಬೇಕು, ಟಿವಿಯಲ್ಲಿ ಕಾಣಬೇಕು, ಮೊಬೈಲಲ್ಲಿ ಕಾಣಬೇಕು, ನನ್ನ ಹೆಸರು ಪೇಪರಲ್ಲಿ ಕಾಣಬೇಕು. ಈಗ ಇತ್ತೀಚೆಗೆ ಮೊನ್ನೆ ಒಂದು ಸಲ ನೋಡಿದೆವು, ರಾಜಕಾರಣಿಗಳು ಅವರೆಲ್ಲ ರಸ್ತೆ ತಡೆ ಮಾಡಿಬಿಟ್ಟು ಒಂದು MLA ಏನು ಮಾಡಿದ ಇವತ್ತು ಮಹಾರಾಷ್ಟ್ರದಲ್ಲಿ, ಅದೇ ರೀತಿ ಕೂಡ ಏನಾಯಿತು, ಅನೇಕರು ಈ ರೀತಿ ಮಾಡ್ತಾರೆ. ಇದೆಲ್ಲ ಲೋಕದ ಸೈತಾನ ದುಷ್ಟಶಕ್ತಿಯ ಕೆಲಸಗಳು ಹೊರತು ಒಳ್ಳೆ ಕೆಲಸಗಳು ಅಲ್ಲ. ಹಾಗೆ ನಾವು ಆಗಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ಒಂದು ಪ್ರಕಾಶವನ್ನು ನಾವು ಇಲ್ಲಿ ಭೂಲೋಕದಲ್ಲಿ ಸಾಕ್ಷಿ ಕೊಡುತ್ತಾ ಮುಂದೆ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. ಅವುಗಳ ನುಡಿಗಳು ಲೋಕದ ಕಡೆಯವರೆಗೂ ವ್ಯಾಪಿಸಿದೆ. ಲೋಕದ ಕಡೆಯವರೆಗೂ ನುಡಿ, ಅವರ ನುಡಿ ಯಾವುದು? ಈ ಸೂರ್ಯ ಚಂದ್ರ ನಕ್ಷತ್ರಗಳು, ಶಬ್ದ ಇಲ್ಲ, ಮಾತಿಲ್ಲ, ಅವರವರ ಕೆಲಸಗಳು, ಆದರೆ ಇಡೀ ಲೋಕವನ್ನೇ ಬೆಳಗಿರ್ತದೆ. ಹಾಗೆ ದೇವರು ನಮಗೆ ಕೊಟ್ಟ ಕಾರ್ಯವನ್ನು ನಾವು ಮಾಡ್ತಾ ಹೋಗುತ್ತಿಗೆ ಇತರರಿಗೂ ಅದು ಕಾಣಬೇಕು, ಇತರರಿಗೂ ಗೊತ್ತಾಗಬೇಕು, ಇತರರಿಗೂ ಕೂಡ ಆಶ್ಚರ್ಯವಾಗಬೇಕು. ಬಾಯಿಲ್ಲ, ಮಾತಾಡೋದಿಲ್ಲ, ಕೊಚ್ಚಿಕೊಳ್ಳೋದಿಲ್ಲ, ಎಷ್ಟು ಮೌನವಾಗಿ ಅವರವರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾರಪ್ಪ, ಎಷ್ಟು ಒಳ್ಳೆಯವರಪ್ಪ ಅಂತ ಇತರರು ಹೇಳಬೇಕು ಹೊರತು ನಮ್ಮನ್ನ ನಾವು ಕೊಚ್ಚಿಕೊಳ್ಳಬಾರದು, ಬಡಾಯಿ ಕೊಚ್ಚಿಕೊಳ್ಳಬಾರದು, ಇತರರ ಹಾಗೆ ನಾವು ಆಗಬಾರದು ಅಂತ ಇದರ ಅರ್ಥವಾಗಿದೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಎಲ್ಲಿ? ಆಕಾಶದಲ್ಲಿ ಪ್ರಚಾರಪಡಿಸೋದು. ಆಕಾಶದ ಕೆಳಗೆ ದೇವರು ಎಂಬ ಸೂರ್ಯನಿಗೆ ಗುಡಾರವನ್ನು ಕೊಟ್ಟಿದ್ದಾರೆ. ನೀನು ಇಲ್ಲಿ ವಾಸ ಮಾಡು, ಇಂತಿಂಥ ಕೆಲಸವನ್ನು ನೀನು ಮಾಡುತ್ತಾ. ಹಾಗೆ ಇವತ್ತು ಭೂಲೋಕವನ್ನು ಕೂಡ ಸೃಷ್ಟಿ ಮಾಡಿ, ಭೂಲೋಕದಲ್ಲಿ ನಮಗೂ ಕೂಡ ಬೇಕಾಗಿದ್ದು ಎಲ್ಲವನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ನಮಗೆ ಇಲ್ಲಿ ಗುಡಾರದಲ್ಲಿ ವಾಸ ಮಾಡುವ ಕೂಡ ದೇವರು ಮಾಡಿದ್ದಾರೆ. ಆಗ ಸೂರ್ಯನು ಹೇಗೆ ತನ್ನ ದೇವರ ಕೆಲಸವನ್ನು ಮಾಡ್ತಾ ಹೋಗ್ತಾನೋ ಅದೇ ರೀತಿ ನಾವು ದೇವರು ಕೊಟ್ಟಿದ್ದನ್ನು ಉಪಯೋಗಿಸಿಕೊಂಡು ದೇವರ ಕೆಲಸವನ್ನು ಕೊಚ್ಚಿಕೊಳ್ಳದೆ, ಮಾಡದೆ, ಶಬ್ದ ಇಲ್ಲದೆ, ಗುಣಗುಟ್ಟದೆ, ಕಿಚ್ಚಾಡದೆ, ಇನ್ನೊಬ್ಬರಿಂದ ನಮಗೆ ಗೌರವ ಸಿಕ್ಕಬೇಕು, ಬೆಲೆ ಸಿಕ್ಕಬೇಕು ಅಂತ ನೋಡದೆ ನಾವು ದೇವರ ಕೆಲಸವನ್ನು ಮಾಡ್ತಾ ಹೋಗಬೇಕು ತಮ್ಮ ಗುಡಾರದಲ್ಲಿ, ಅಂದರೆ ಭೂಮಿ ಮೇಲೆ ನಾವು ಇರುವಾಗ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡರು ಪ್ರೀತಿಯಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 5ನೇ ವಚನ. ಅವನು ತನ್ನ ಮಂಟಪದೊಳಗಿಂದ ಬರುವ ಮೊದಲಿಂಗನೋ ಎಂಬಂತೆ ಹೊರಟು ಬರುವನು. ಯಾರು?
ಸೂರ್ಯ ನೋಡಿ ಸಾಯಂಕಾಲ ಮುಳುಗ್ತಾನೆ, ಬೆಳಗಾಗುತ್ತಿ ಹಾಗೆ 2 ಗಂಟೆಗೆ ಉದಯಕಾಲ ಪ್ರಾರಂಭವಾಗ್ತದೆ ಅಂತೇಳಿ ನಾವು ಇದನ್ನು ಕೂಡ ಅನೇಕ ಪುರಾಣಗಳಲ್ಲಿ ಕೂಡ ನಾವು ಓದಿದ್ದೇವೆ. ಆದರೂ ಏನೇ ಆದರೂ ಕೂಡ ಬೆಳಗಿನ ಜಾವದಲ್ಲಿ ನೋಡಿ ಹಿಂಗೆ ಹೊರಟು ಬರ್ತಾನೋ ಮಂಟಪದೊಳಗಿಂದ ದೇವರು ಹೇಳಿದ ಕೆಲಸವನ್ನು ಮಾಡ್ತಾ. ಹಾಗೆ ನಾವು ನಮ್ಮ ಭೂಲೋಕದಲ್ಲಿ ನಮಗೆ ಕೊಟ್ಟಂಥ ಗುಡಾರ ಮನೆಯೊಳಗಿಂದ ಹೊರಟು ಆಯಾಯ ಸಮಯಕ್ಕೆ ಇದ್ದು ನಮ್ಮ ಕೆಲಸವನ್ನು ಕೂಡ ನಾವು ಯಾವುದೇ ಗುಣಪಟ್ಟದೆ ಯಾವುದೇ ಶಬ್ದ ಇಲ್ಲದೆ ನಮಗೆ ದೇವರು ವಹಿಸಿದಂಥ ಕೆಲಸವನ್ನು, ಇವತ್ತಿನ ರೈತರು ಇರ್ಬೋದು, ಒಂದು ಅಧಿಕಾರಿ ಇರ್ಬೋದು, ಒಂದು ಕೂಲಿ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಅವರವರ ಕೆಲಸವನ್ನು ಅವರವರು ಶಾಂತಿ ಸಮಾಧಾನದಿಂದ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅವರವರ ಕೆಲಸವನ್ನು ಅವರು ಮಾಡ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವನು ಸೂರ್ಯನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ನೋಡಿ ಸೂರ್ಯನ ಬೆಳಕೆ ನಮಗೆ ಇಲ್ಲಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಸೂರ್ಯನ ಹತ್ತು ಎಷ್ಟೋ ಮಿಲಿಯ ಕಿಲೋಮೀಟರ್ ಇನ್ನು ಸೂರ್ಯನ ಹತ್ತಿರ ಹೋಗ್ಲಿಕ್ಕೆ ಆಗ್ತದ ಇಲ್ಲ. ದೇವರು ಹೇಳಿದ ಕೆಲಸವನ್ನು ಉಲ್ಲಾಸದಿಂದ ಮಾಡ್ತಾ ಇದ್ದಾನೆ. ಹೋಗು ಬಾ ಬೆಳಕುಗಳು. ಹಾಗೆ ದೇವರು ನಮಗೆ ಕೊಟ್ಟ ಕೆಲಸವನ್ನು ಕೂಡ ಉಲ್ಲಾಸದಿಂದ ಚಾಚೂ ತಪ್ಪದೆ ನಾವು ಆ ಕೆಲಸವನ್ನು ಮಾಡೋರಾಗಿರಬೇಕು. ವಿರುದ್ಧವಾಗಿ ಮಾಡಬಾರದು. ವಿರುದ್ಧವಾಗಿ ಮಾಡಿದರೆ ದೇವರಿಗೆ ಬೇಸರ. ಆಗ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಈಗ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರದ ಇಷ್ಟು ಗಂಟೆಗೆ ಕೆಲಸ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಕೆಲಸ ಅಂತ, ಅದು ದೇವರಿಂದಲೇ ಬಂದಂಥ ನೇಮಕ. ಅದನ್ನು ಚಾಚೂ ತಪ್ಪದೆ ಅವರು ಮಾಡಬೇಕು. ಇನ್ನೊಬ್ಬರಿಗೆ ಮನಸ್ಸು ವಹಿಸುವಂಥದ್ದು, ಯಾವಾಗಲೂ ಬರೋದು ಯಾವಾಗಲೂ ಹೋಗೋದು, ಅಲ್ಲಿ ಒಂದು ಸಿಗ್ನೇಚರ್ ಹಾಕಿದರೆ ಸಾಕು, ತಿಂಗಳು ಬರ್ತಿಗೆ ಸಂಬಳ, ಲಂಚ ತೆಗೆಯುವಂಥದ್ದು, ಮೋಸ ಮಾಡುವಂಥದ್ದು, ಅಧಿಕಾರದಲ್ಲಿ ಮೋಸ ಮಾಡುವಂಥದ್ದು, ಇದು ಕೂಡ ಅಂಥವರಿಗೆ ಇದನ್ನು ಬಹಳ ಸಲ ನಾವು ನೋಡ್ಕೊಂಡಿದ್ದೇವೆ. ದೇವರಿಗೆ ಬಹಳ ಶಿಕ್ಷೆ, ಬಹಳ ಬೇಸರ. ಅದೇ ಒಂದೊಂದು ರೀತಿಯಲ್ಲಿ ಶಿಕ್ಷೆಗಳು ಬರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ, ಒಂದು ಕೂಲಿ ಕೆಲಸ ಮಾಡೋರೇ ಇರ್ಬೋದು, ಮನೆಯಲ್ಲಿ ರೈತರೇ ಇರ್ಬೋದು, ದೇವರು ಕೊಟ್ಟ ಕೆಲಸವನ್ನು ಚಾಚೂ ತಪ್ಪದೆ ಮಾಡಬೇಕು. ಅದುವೇ ಇವತ್ತು ಸೂರ್ಯನ ಹಾಗೆ. ಸೂರ್ಯನು ದೇವರ ಮಾತನ್ನು ಹೇಗೆ ಮೀರಿ ನಡೆಯೋದಿಲ್ಲವೋ ಹಾಗೆ ದೇವರ ದರ್ಶನವಾದ ಮೇಲೆ, ದೇವರ ಮಾತನ್ನು ಕೇಳಿದ ಮೇಲೆ ನಾವು ಕೂಡ ಚಾಚೂ ತಪ್ಪದೆ ನಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಹಾಗೆ ನಾವು ಕೂಡ ಪ್ರತಿ ದಿವಸ ದೇವರ ಕೆಲಸವನ್ನು ಮಾಡುವುದಕ್ಕೆ ಉಲ್ಲಾಸಗೊಳ್ಳಲೇಬೇಕು. ಈಗ ನೋಡಿ, ಉದಾಹರಣೆಗೆ ಪ್ರತಿ ದಿವಸ 4 ರಿಂದ 4:15 ಗಂಟೆ ಒಳಗಡೆ ನಾನು ಎದ್ದೇಳಿ ನಾನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ದೇವರ ಸಂದೇಶವನ್ನು ಕೊಡುವುದಕ್ಕೆ ಉಲ್ಲಾಸ ಪಡ್ತಾ ಇದ್ದೇನೆ, ಆತರ ಪಡ್ತಲೇ ಇದ್ದೇನೆ. ದೇವರ ನಮಗೆ ಸ್ತೋತ್ರ. ಅದು ಆದ ಮೇಲೆ ಮನೆ ಒಳಗಡೆ ಕೆಲಸ, ಹೊರಗಡೆ ಕೆಲಸ, ನನ್ನ ದಿನಚರಿಗಳ ಕೆಲಸಗಳು ಏನಿದೆಯೋ ಪ್ರತಿಯೊಂದು ಆಯಾಯ ಸಮಯಕ್ಕೆ ಮಾಡಿ ಮುಗಿಸಲೇಬೇಕು. ಎಲ್ಲಿಗೆ ಹೋಗಬೇಕು ಬರಬೇಕು ಅಂತೇಳಿ ಪ್ರತಿಯೊಂದು ನಿಯಮ ಶಿಸ್ತಿನ ಜೀವಿತ. ಅದುವೇ ನನಗೆ ಸಂತೋಷ. ಸ್ವಲ್ಪ ತಪ್ಪಿ ಹೋದರೆ ನಾನು ಗಡಿಬಿಡಿ ಆಗ್ತೇನೆ, ನನಗೆ ಬೇಸರಗೊಳ್ತದೆ. ಅದನ್ನೇ ಇತರರಿಗೂ ಕೂಡ ಬೋಧಿಸುವಂಥದ್ದು. ಶಿಸ್ತು ಇಲ್ಲದಿದ್ದರೆ ದೇವರನ್ನು ಕಾಣಲು ಸಾಧ್ಯವಿಲ್ಲ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ, ಅವನ ಬಿಸಿಲಿಗೆ ಮರೆಯಾದದ್ದು ಒಂದು ಇಲ್ಲ. ನೋಡಿ, ದೇವರು ಸೂರ್ಯನಿಗೆ ಕೊಟ್ಟಿದ್ದು ಹೇಗೆ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ, ಇವತ್ತು ನೋಡಿ ಬೆಳಿಗ್ಗೆ ಬರ್ತಾನೆ, ಪೂರ್ವದಲ್ಲಿ ಉದಯಿಸ್ತಾನೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗು, ನೀನು ಹೋಗಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ. ಇವತ್ತು ನಮ್ಮ ಇಲ್ಲಿ ಕತ್ಲಾಗೊತ್ತಿಗೆ ಹೊರ ದೇಶಗಳಲ್ಲಿ ಬೆಳಕಾಗ್ತದೆ, ಹೊರ ದೇಶದಲ್ಲಿ ಕತ್ಲಾಗೊತ್ತಿಗೆ ನಮ್ಮಲ್ಲಿ ಬೆಳಕಾಗ್ತದೆ. ಸೂರ್ಯನಿಗೆ ಕೊಟ್ಟಂತ ಕೆಲಸ ಅದುವೇ ಆಗಿದೆ. ಅರ್ಧ ದಿವಸ ರಾತ್ರಿ, ಅರ್ಧ ದಿವಸ ಹಗಲು. ಇದು ಸೃಷ್ಟಿಯ ನಿಯಮದಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇದನ್ನು ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೋದು. ಆ ಕೆಲಸವನ್ನು ಸೂರ್ಯ ಮಾಡ್ತಾ ಹೋಗ್ತಾನೆ. ಸೂರ್ಯನ ಬಿಸಿಲಿಗೆ ಮರೆಯಾದದ್ದು ಒಂದು ಇಲ್ಲ. ಪ್ರತಿ ಒಂದು ಕಡೆ ಬೆಳಕು ಬೀರಲೇಬೇಕು. ಹಾಗೆ ನಮಗೆ ಕೊಟ್ಟ ಕೆಲಸವನ್ನು ಕೂಡ ನಾವು ಮಾಡ್ತಾ ಹೋಗಬೇಕು. ಅದರಲ್ಲಿ ಒಂದು ಕೂಡ ಮರೆಯಾಗಿ ನಾವು ಅದನ್ನು ಮಾಡಬಾರದು. ದೇವರು ಕಾಣುವುದಿಲ್ಲ, ನೋಡೋದಿಲ್ಲ ಅಂತೇಳಿ ನಾವು ನೋಡಬಾರ್ದು. ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನದಲ್ಲಿ ಕೂತುಕೊಂಡು ಪ್ರತಿಯೊಬ್ಬರನ್ನು ಪರಿಶುದ್ಧ ಮಂದಿರದಲ್ಲಿ ಕೂತುಕೊಂಡು ವೀಕ್ಷಿಸಿ ಪ್ರತಿಯೊಬ್ಬರ ಹೃದಯವನ್ನು ಕೂಡ ಪರಿಶೋಧಿಸುವವನಾಗಿದ್ದೇನೆ. ಮಾತಾಡೋ ಮಾತು, ಇಡುವ ಹೆಜ್ಜೆ ಎನ್ನು ಪ್ರತಿಯೊಂದು ಕೂಡ ದೇವರು ನೋಡುವವರಾಗಿದ್ದಾರೆ ಅಂತೇಳಿ ಹಿಂದೆ ನಾವು ಬಹಳ ಸಲ ಇದನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಸೂರ್ಯನ ಬಿಸಿಲಿಗೆ ಯಾವುದು ಮರೆಯಾದದ್ದು ಇಲ್ಲ. ಹಾಗೆ ದೇವರ ಕಣ್ಣಿಗೆ ಕೂಡ ಯಾವುದು ಮರೆಯಾದದ್ದು ಇಲ್ಲ. ಆದ್ರಿಂದ ದೇವರು ನಮ್ಮನ್ನು ಆರಿಸಿಕೊಂಡು ನಮಗೆ ಕೊಟ್ಟ ಕೆಲಸವನ್ನು ಚಾಚು ತಪ್ಪದೆ ಮಾಡಿಕೊಂಡು ಹೋಗಬೇಕು. ಅದರಲ್ಲಿಯೂ ಏನಾದರೂ ದಗ, ಮೋಸ, ವಂಚನೆ ವಿರುದ್ಧವಾಗಿ ನಡೆಯುವುದಾದರೆ ಅದನ್ನು ಕೂಡ ದೇವರು ಗಮನಿಸುವವರಾಗಿದ್ದಾರೆ. ಅದು ಮಾತ್ರ ಅಲ್ಲ,
ದೇವರ ಮೂರನೇ ಆತ್ಮ ಪವಿತ್ರಾತ್ಮ ಅಂದರೆ ಪರಮಾತ್ಮ ಇಲ್ಲಿಂದ ಪರಲೋಕಕ್ಕೆ ಅಂದರೆ ಕೈಲಾಸಕ್ಕೆ ತಂದೆಯಾದ ದೇವರಿಗೆ ಇಲ್ಲಿಂದ ಅದನ್ನು ವರದಿ ಮಾಡ್ತಾರೆ. ಅದಕ್ಕೆ ಸರಿಯಾದ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಪ್ರತಿಯೊಂದಕ್ಕೂ ಶಿಕ್ಷೆ ಮತ್ತು ಆಶೀರ್ವಾದ ಇದ್ದೇ ಇದೆ. ಇದನ್ನು ಬಹಳ ಸಲ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜಿಸುವಂಥದ್ದು. ಧರ್ಮಶಾಸ್ತ್ರ ಅಂದರೆ ದೇವರ ಮಾತು. ಅದು ಬೈಬಲಲ್ಲಿ ನೋಡುವಾಗ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೋಡುವಾಗ ಪಂಚಗ್ರಂಥಿ ಅಂತೇಳಿದೆ. ಅದರಲ್ಲಿ ಬರೆದಿರುವ ವಿಷಯಗಳು ಯಾವುದೇ ಲೋಪವಿಲ್ಲ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ 2025ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವೆತ್ತಿ ಬಂದು ಈ ರೀತಿ ನಡ್ಕೊಳ್ಳಿ ಅಂತೇಳಿ ಅವರು ಅದನ್ನು ನಡೆದು ತೋರಿಸಲಿಕ್ಕೆ ಬಂದಂಥದ್ದು. ದೇವರು ಯೇಸು ಎಂಬ ನಾಮದಲ್ಲಿ ಅಂತ ಬರುವಾಗ ಹಿಂದಿನ ದ್ವಾಪರ ಯುಗದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅದನ್ನೇ ಹೇಳಿದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಅದುವೇ ಮಹಾಭಾರತ ಭಗವದ್ಗೀತವಾಗಿದೆ. ಆದ್ದರಿಂದ ಬೈಬಲಲ್ಲಿ ಬರೆದಿರುವ ಒಂದು ವಿಷಯವನ್ನು ಕೂಡ ನಾವು ಅಲ್ಲಗೆಳೆಯಬಾರದು, ಅದನ್ನು ತಾತ್ಸಾರ ಮಾಡಬಾರದು. ಇವತ್ತು ಕೆಲವರು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತೇಳಿ ಭಿನ್ನ ಭೇದ ತಂದವರಾಗಿದ್ದಾರೆ, ತರುವವರಾಗಿದ್ದಾರೆ. ದಯವಿಟ್ಟು ಅಂಥವರನ್ನು ಹಿಂಬಾಲಿಸಬೇಡಿ, ಬಹಳ ಎಚ್ಚರ. ಇದನ್ನು ಕೂಡ ಬಹಳ ಸಲ ತಿಳಿಸಿದ್ದೇನೆ. ಉಜ್ಜಿಸುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ದೇವರ ಕಟ್ಟಳೆ ಯೋಗ್ಯ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಇವತ್ತು ಸರ್ಕಾರದ ಪ್ರತಿಯೊಂದು ಒಳ್ಳೆ ಕಾನೂನುಗಳು ಕೂಡ ದೇವರಿಂದಲೇ. ಆದರೆ ಈಗಿನ ರಾಜಕಾರಣಿಗಳು ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಸರ್ಕಾರದ ಕಾನೂನು ಕೂಡ ದೇವರ ನ್ಯಾಯವೇ ಆಗಿದೆ. ಅದೇ ಸಾಹೇಬ್ ಅಂಬೇಡ್ಕರ್ ಕೂಡ 10 ದಶಾಜ್ಞೆಗಳನ್ನು ತಗೊಂಡೋಗಿ ಸಂವಿಧಾನವನ್ನು ಮಾಡಿದ್ದ ಅದಕ್ಕೆ ಮತ್ತೆ ಇವತ್ತು ಏನೆಲ್ಲ ಸೆಕ್ಷನ್ಗಳು ಸೇರಿ ಎಷ್ಟೋ ಸೆಕ್ಷನ್ಗಳು ಅಲ್ಲಿ ಆಗಿದ್ದವು. ನಂಬಿಕೆ ಅದುವೇ ನಮ್ಮನ್ನು ಉಜ್ಜೀವಿಸುವಂಥದ್ದು, ಬದುಕಿಸುವಂಥದ್ದು ಕಾನೂನು. ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಬುದ್ಧಿಲ್ಲದವರು ಹಿಂದೆ ಮುಂದೆ ಅದಕ್ಕೆ ಭಿನ್ನ ಭೇದ ತಂದು ತಪ್ಪಾಗಿ ಬೋಧನೆ ಮಾಡ್ತಾರೆ. ಅಂಥದಕ್ಕೆ ಕಿವಿಗೊಡಲು ಹೋಗಬಾರದು, ಬಹಳ ಎಚ್ಚರ. ಇದನ್ನು ಕೂಡ ದೇವರ ನಾಮದಲ್ಲಿ ಹಿಂದೆ ದೇವರ ಆಶೀರ್ವಾದದಿಂದ ಬಹಳ ಸಲ ನಿಮಗೆ ತಿಳಿಯಪಡಿಸಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇದನ್ನು ಕೇಳುತ್ತಿದ್ದರೆ ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದೀರಿ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.